ಖಾದರ್ ಮೇಲೂ ಕೂಡ ಯುಟಿ ಖಾದರ್ ಅವರು ಏನು ಭಾಳ ಸತ್ಯ ಹರಿಶ್ಚಂದ್ರರು ಅನ್ನೋ ರೀತಿಯಲ್ಲಿ ಏನು ಬಿಂಬಿಸ್ಕೊಳ್ತಾ ಇದ್ರು. ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ನಮ್ಮೆಲ್ಲ ಹಿರಿಯರಾಗಿದ್ದ ವಿಶ್ವೇಶ್ವರ ಕಾಗೇರಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ಆರೋಪ ಅಲ್ಲ, ಆಧಾರ ಇಟ್ಟುಕೊಂಡೇ ಅವರು ಮಾತನಾಡಿದ್ದಾರೆ. ಆ ಸ್ಥಾನದ ಗೌರವ ಉಳಿಬೇಕು ಅಂತೇಳಿದ್ರೆ ಅವರೇ ರಾಜೀನಾಮೆ ಕೊಟ್ಟರೆ ಒಳ್ಳೆಯದಾಗ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 28ನೇ ತಾರೀಕೇನು ಉಡುಪಿಗೆ ಬರಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಧಾರ್ಮಿಕ ಕಾರ್ಯಕ್ರಮಕ್ಕೇನು ಬರ್ತಾ ಇದ್ದಾರೆ. ಇವತ್ತು ನಾನು ಕೂಡ ಉಡುಪಿಗೆ ಹೋಗ್ತಾ ಇದ್ದೇನೆ. ನಮ್ಮೆಲ್ಲ ಅಲ್ಲಿಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಉಡುಪಿ ಜಿಲ್ಲೆ ಎಲ್ಲ ನಮ್ಮ ಶಾಸಕರುಗಳು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲ ಜನಪ್ರತಿನಿಧಿಗಳ ಜೊತೆ ಸಭೆ ಮಾಡಿ ಆ ಕಾರ್ಯಕ್ರಮನ ಯಶಸ್ಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೇವೆ. ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತೇನು ಗಲಾಟೆಗಳು ನಡೀತಾ ಇದೆ, ಹಗ್ಗ ಜಗ್ಗಾಟ ನಡೀತಾ ಇದೆ, ಶಕ್ತಿ ಪ್ರದರ್ಶನ ನಡೀತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿರುವ ಜನತೆ, ರಾಜ್ಯದ ಮತದಾರರು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಯಾವುದೇ ಅಭಿವೃದ್ಧಿ ಇಲ್ಲದೆ ಏನು ಕಿತ್ತಾಟವನ್ನು ಕೂಡ ಪ್ರಾರಂಭ ಆಗಿದೆ. ಇದರಿಂದ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗೋದಿಲ್ಲ, ಯಾರೂ ಕೂಡ ಒಳ್ಳೆಯದಾಗೋಕ್ಕೆ ಸಾಧ್ಯ ಇಲ್ಲ. ಏನು ಭಾಳ ಸತ್ಯ ಹರಿಶ್ಚಂದ್ರ ಜೊತೆ ಏನು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಎಷ್ಟು ಬೇಗ ಸರ್ಕಾರ ಕಿತ್ತು ಬಿಸಾಕ್ತೀವೋ ಅಷ್ಟು ರಾಜ್ಯಕ್ಕೂ ಕೂಡ ಒಳ್ಳೆಯದು. ಯುಟಿ ಖಾದರ್ ಅವರು ಏನು ಭಾಳ ಸತ್ಯ ಹರಿಶ್ಚಂದ್ರರು ಅನ್ನೋ ರೀತಿಯಲ್ಲಿ ಏನು ಬಿಂಬಿಸ್ಕೊಳ್ತಾ ಇದ್ರು. ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ನಮ್ಮೆಲ್ಲ ಹಿರಿಯರಾಗಿದ್ದ ವಿಶ್ವೇಶ್ವರ ಕಾಗೇರಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ಆರೋಪ ಅಲ್ಲ, ಆಧಾರ ಇಟ್ಟುಕೊಂಡೇ ಅವರು ಮಾತನಾಡಿದ್ದಾರೆ. ಆ ಸ್ಥಾನದ ಗೌರವ ಉಳಿಬೇಕು ಅಂತೇಳಿದ್ರೆ ಅವರೇ ರಾಜೀನಾಮೆ ಕೊಟ್ಟರೆ ಒಳ್ಳೆಯದಾಗ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 28ನೇ ತಾರೀಕೇನು ಉಡುಪಿಗೆ ಬರಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಧಾರ್ಮಿಕ ಕಾರ್ಯಕ್ರಮಕ್ಕೇನು ಬರ್ತಾ ಇದ್ದಾರೆ. ಇವತ್ತು ನಾನು ಕೂಡ ಉಡುಪಿಗೆ ಹೋಗ್ತಾ ಇದ್ದೇನೆ. ನಮ್ಮೆಲ್ಲ ಅಲ್ಲಿಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಉಡುಪಿ ಜಿಲ್ಲೆ ಎಲ್ಲ ನಮ್ಮ ಶಾಸಕರುಗಳು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲ ಜನಪ್ರತಿನಿಧಿಗಳ ಜೊತೆ ಸಭೆ ಮಾಡಿ ಆ ಕಾರ್ಯಕ್ರಮನ ಯಶಸ್ಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೇವೆ. ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತೇನು ಗಲಾಟೆಗಳು ನಡೀತಾ ಇದೆ, ಹಗ್ಗ ಜಗ್ಗಾಟ ನಡೀತಾ ಇದೆ, ಶಕ್ತಿ ಪ್ರದರ್ಶನ ನಡೀತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿರುವ ಜನತೆ, ರಾಜ್ಯದ ಮತದಾರರು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಯಾವುದೇ ಅಭಿವೃದ್ಧಿ ಇಲ್ಲದೆ ಏನು ಕಿತ್ತಾಟವನ್ನು ಕೂಡ ಪ್ರಾರಂಭ ಆಗಿದೆ. ಇದರಿಂದ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗೋದಿಲ್ಲ, ಯಾರೂ ಕೂಡ ಒಳ್ಳೆಯದಾಗೋಕ್ಕೆ ಸಾಧ್ಯ ಇಲ್ಲ. ಏನು ಭಾಳ ಸತ್ಯ ಹರಿಶ್ಚಂದ್ರ ಜೊತೆ ಏನು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಎಷ್ಟು ಬೇಗ ಸರ್ಕಾರ ಕಿತ್ತು ಬಿಸಾಕ್ತೀವೋ ಅಷ್ಟು ರಾಜ್ಯಕ್ಕೂ ಕೂಡ ಒಳ್ಳೆಯದು.